ಎಲ್ಲರಿಗೂ ನಮಸ್ಕಾರ. ಇಂದಿನ ವೇದಿಕೆಯನ್ನು ಅಲಂಕರಿಸಿರ್ತಕ್ಕಂಥ ಪೂಜ್ಯರ ಪಾದಾರವಿಂದಕ್ಕೆ ಕೊಡಮಟ್ಟು, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲರಿಗೆ ಅಂದರೆ ಗಣ್ಯಮಾನ್ಯರಿಗೆ, ಎದುರಿಗೆ ಇರ್ತಕ್ಕಂಥ ಪುಣ್ಯಾತ್ಮರಿಗೆ ನಾನು ಅನಂತ ಹೃತ್ಪೂರ್ವಕ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡಿದೆ. ಇವತ್ತು ಶ್ರೀ ಸಿದ್ದು ಮಹಾರಾಜ್ ಹಳ್ಳೂರು ನನಗೊಂಥರ ಕಳ್ಕೊಂಡಿದ್ದನ್ನು ಮತ್ತು ಸಿದ್ದು ಅವರು ಕೊಟ್ಟರೇನೋ ಅಂತ ಅನಿಸುತ್ತೆ. ನೀವು ನಂಬ್ರಿ ಬೇಕಾದ್ರೆ ಬಿಡ್ರಿ, ಇದರ ಬಗ್ಗೆ ಚರ್ಚೆಯನ್ನು ನಾವು ಕೂಡಿದಾಗ ಒಮ್ಮೆ ಶಬ್ಬೀರವ್ರು ಕೂಡ ಮಾಡ್ತಾನೆ. ನಾವು ಎತ್ತಾಗ ಹೊಂಟೀವೋ, ಎಲ್ಲಿದ್ದೀವೋ, ಇನ್ನು ಎಲ್ಲಿ ಮುಟ್ತೀವೋ ಅಂಥೇಳಿ ಸಂಕಟ ಮಾಡ್ಕೊಳ್ತಕ್ಕಂಥ ಕಾಲದಲ್ಲಿ ನಿಜವಾಗಲೂ ಎಲ್ಲೋ ಒಂದು ಕಡೆ ಮೂಡಿರ್ತಕ್ಕಂಥ ಆಶಾಕಿರಣ ಅಂತಾರಲ್ಲ, ಆ ಆಶಾಕಿರಣ ಇವತ್ತು ಮೂಡಲಿಗೆಯಲ್ಲಿ ನನಗೆ ಸಿಕ್ತು ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಡ್ತೇನೆ. ವಿಶೇಷವಾಗಿ ನಾ ಎಲ್ಲೂ ಹೋಗಂಗಿಲ್ಲ ಅಲ್ಲಿಗೆ. ಕಾರಣ ಏನಂತಂದ್ರೆ, ನಾ ಏನು ನೋಡ್ಬೇಕಂದಿನಲ್ಲ, ಏನು ಕೇಳಬೇಕಂದಿನಲ್ಲ, ಅದು ನನಗೆ ಸಿಗ್ತಾ ಇರಲಿಲ್ಲ ರೀ. ಹೀಗಾಗಿ ಬೇಡ ಬಿಡ್ರಿ, ಎಷ್ಟಿದ್ರು ಅಷ್ಟ ನಾವು ಇರುವಲ್ಲೇ ಇರೋಣ ಅಂಥೇಳಿ ನಾ ಬೆಂಗಳೂರೊಳಗೆ ಒಂಚೂರು ನನ್ನದೇ ಆಗಿರ್ತಕ್ಕಂಥ ಕರ್ಮಭೂಮಿ ಅಂಥೇಳಿ ನಾ ಅಲ್ಲಿ ಆರಿಸ್ಕೊಂಡೇನಲ್ರಿ. ನೋಡ್ರಿ, ಲಾಗ ನಂಬುದು ಯಾರು ನೋಡ್ತಾರೋ ಅಲ್ಲೇ ಒಗಿಬೇಕು. ನಾವು ಇಲ್ಲಿ ಎಲ್ಲರೇ ಇದ್ದೀವಂದರೆ ಯಾವುದಾರ ಒಂದು ಸರಿ ಅಂಗಡಿ ಮುಂದೆ ಬಿದ್ದು ಸತ್ತೋಗಿರ್ತಿದ್ವಿ. ನಿಜವಾಗ್ಲೂ ರೀ ಇದು. ಹೀಗಾಗಿ ಇಲ್ಲಿ ಬೆಳವಣಿಗೆ ಇಲ್ಲ ಅಂಥೇಳಿ ನಮ್ಮ ಪ್ರಾಣಿಗೆ ನಾ ಹೇಳಲ್ಲ. ಕಾರಣ ಏನಂತಂದ್ರೆ, ನಾವು ಬೆಳಕು ಬಂದಿರತಕ್ಕಂಥ ರೀತಿ ಹಂಗೈತಿ. ಹೀಗಾಗಿ ಅದನ್ನು ಟಕಕ್ಕಂತ ಹೇಳಿ ಬದಲಾವಣೆ ಮಾಡೋದು ಸಾಧ್ಯ ಇಲ್ಲ. ಆ ಬದಲಾವಣೆ ಮಾಡತಕ್ಕಂಥ ಸರದಾರ ಸಿದ್ದು ಒಬ್ಬ ಹುಟ್ಟಿದಾರ ಅಂತ ಹೇಳಿದ್ರೆ ನಿಜವಾಗ್ಲೂ ನಿಮಗೆ ಬೇಕಂದ್ರಿ. ಎದೆ ತುಂಬಿ ಹಾಡಿದನು ಅಂದು ನಾನು, ಮನ ತುಂಬಿ ಕೇಳಿದಿರಿ ಅಲ್ಲಿ ನೀವು ಅಂಥೇಳಿ ಏನು ಕೇಳಿದ್ರಲ್ಲ, ಅದನ್ನು ಅಲ್ಲೇ ಬಿಡ್ತೇನೆ. ಇವತ್ತು ಎಷ್ಟು ಚಂದಿತ್ತು ಆವಾಗ ಅನ್ನೋದು ಬೇಡ, ಎಷ್ಟು ಚಂದ ಐತೆ ಈಗ ಆಗಿದೆ. ಸಿದ್ದು ಅವ್ರ ಬಗ್ಗೆ ಸುಮಾರಾಗಿ ನೀವೆಲ್ಲ ಕೇಳಿದ್ರಿ. ನಿಮಗಿಂತ ನನಗೇನು ಹೆಚ್ಚು ಗೊತ್ತೈತಿ ಅಥವಾ ಗೊತ್ತಿಲ್ಲ ಅಂತ ಅನ್ಬೇಡ್ರಿ. ಯಾಕಂತಂದ್ರೆ ಸುಮಾರಾಗಿ ಎಲ್ಲೆಲ್ಲಿ ಏನೇನು ನನಗೆ ಕಿವಿಗೆ ಬೀಳುತ್ತೋ ಅಲ್ಲೆಲ್ಲಿ ನಾವು ಕೇಳೋದು ನಮ್ಮ ಧರ್ಮ. ಸಿದ್ದು ಅವರು ಸಾವಿರಾರು ಹಾಡುಗಳ ಸರದಾರ, ಇಷ್ಟು ಮಾತ್ರ ಗೊತ್ತು ಮಾಡಿ. ಅದನ್ನು ನಾನು ಎದೆ ತಟ್ಟಿ ಹೇಳ್ತೇನೆ. ಜೊತೆಗೆ ಆ ಸರದಾರನಿಗೆ ಪುರಸ್ಕಾರ ಮಾತ್ರ ಸಾಲಂಗಿಲ್ಲ. ಯಾಕಂತಂದ್ರೆ ಬಕಾಸೂರನ ಹೊಟ್ಟೆಗೆ ಅರೆಕಾಸ ಮಜ್ಜಿಗೆ ಅಂಥೇಳಿ ಯಾವುದೋ ಒಂದು ಕಾಲಕ್ಕೆ ಅಮ್ಮ ಪುಣ್ಯಾತ್ಮ ಹೇಳ್ಯಾನ. ಅಂಥ ಬೃಹದಾಕಾರವಾಗಿರ್ತಕ್ಕಂಥ ಬೆಟ್ಟದ ರೂಪದಲ್ಲಿರ್ತಕ್ಕಂಥ ಸಾಧನಾ ರೂಪಿಗೆ ಇಷ್ಟು ಪುರಸ್ಕಾರ ಸಾಲಂಗಿಲ್ಲ. ಈ ಪುರಸ್ಕಾರಗಳು ಅದನ್ನು ಕೊಡೋರು ಬ್ಯಾರೆ ಮಂದಿ ಅಲ್ಲ, ನೀವ ಮನೆ ಗೆದ್ದು ಮಾರುಗೆದೆ ಅಂತಾರೆ. ಮನ್ಯಾನ ಮಂದಿನ ನಮ್ಮನ್ನು ಎತ್ತಾಗರೆ ನೋಡಿದ್ರೆ ಹೊರಗಿನವರು ಎತ್ತೆತ್ತಗರೆ ನೋಡ್ತಾರೆ. ಆ ಉದ್ದೇಶದಿಂದ ನಾನು ಇವತ್ತು ಎಷ್ಟು ಚಂದಿತ್ತ ಆವಾಗ ಈ ಕೃತಿಯನ್ನು ಲೋಕಾರ್ಪಣೆ ಮಾಡಿದ ಈ ಸಂದರ್ಭದಲ್ಲಿ ಒಂದು ಕೈ ಮುಗಿದ ವಿನಂತಿ ಮಾಡ್ಕೋತೇನೆ ನಾನು. ಯಾವುದು ಚಂದತ್ಯೋ, ಯಾವುದು ಕೀಳುವಂಗತ್ಯೋ, ಯಾವುದು ಸಾಮಾಜಿಕ ಕಳಕಳಿಯನ್ನು ವ್ಯಕ್ತ ಮಾಡ್ದತ್ಯೋ ಅದನ್ನು ನೀವು ಎತ್ತರ ಹಿಡಿತಕ್ಕಂಥದ್ದು ನಿಮ್ಮ ಕರ್ತವ್ಯ. ಅದರ ಜೊತೆಗೆ ಇವತ್ತು ಪತ್ರಕರ್ತ ಬಂದಿದ್ರಿ, ನಿಮ್ಮ ಕೈ ಮುಗಿತೇನೆ ರೀ. ಎತ್ತೆತ್ತೋ ಏನೇನೋ ಬರೀತಕ್ಕಂಥವ್ರನ್ನ ಒಂದಿಷ್ಟು ಕಟ್ ಮಾಡಿರಿ. ಇಂಥದನ್ನು
ಸಾಮಾಜಿಕ ಕಳಕಳಿ ಇಟ್ಕೊಂಡು ನನ್ನ ನಿಜವಾಗ್ಲೂ ಸಿದ್ದು ಹರಿದಾಡಿ ಮೇದಾರ್ರಿ. ಈ ಈ ಒಂದು ಕೃತಿಯನ್ನು ನೋಡಿದ್ರೆ ಎಲ್ಲ ಆಯ್ತಿದ್ರಾಗ ಏನಿಲ್ಲ ಅಂತ ಕೇಳಿರ್ಬೇಕಾರೆ ಎಲ್ಲವೂ ಐತಿ. ಲೋಕದ ಅನುಭವ ಇದನ್ನೊಂದು ನೋಡಿದರೆ ಸಾಕು, ಇದನ್ನೊಂದು ನೋಡಿದರೆ ಸಾಕು. ಇದರಲ್ಲಿ ಲೋಕಾನುಭವ ಇರೋದರಿಂದ ಇಂಥ ಕೃತಿಗಳಿಗೆ ಹೆಚ್ಚು ಮಹತ್ವ ಕೊಡ್ರಿ. ಚಂದ ಅಥವಾ ಕೇಳಾಕ ಒಂಥರ ಮಜಾ ಇರತಕ್ಕಂಥ ಹಾಡುಗಳನ್ನ ಇಲ್ಲಿ ತನಕ ಕೇಳಿರಿ, ನಾನು ಬ್ಯಾಡಂದಿಲ್ಲ. ಕೇಳಿರಿ, ಸಂತೋಷ ಆಗಿರಿ, ಅದು ಅಷ್ಟಕ್ಕೆ ಸೀಮಿತ ಇರಲಿ. ಅದನ್ನು ಅಳವಡಿಸ್ತಕ್ಕಂಥ ಕೆಲಸ ಆಗಬಾರ್ದು. ಅದು ಅಳವಡಿಸ್ತಕ್ಕಂಥ ಕೆಲಸ ಆತಂದ್ರೆ ಸಮಾಜದೊಳಗೆ ಅಲ್ಲೋಲ ಕಲ್ಲೋಲ ಸೃಷ್ಟಿ ಆಕತಿ. ಒಳ್ಳೆ ಸಮಾಜ ಹೋಗಿ ಎಕ್ಕುಟ್ಟಿದ ಸಮಾಜ ಆಕತಿ. ಆ ಉದ್ದೇಶದಿಂದ ಇವತ್ತು ಎಷ್ಟು ಚಂದಿತ್ತು. ಅವಾಗ ಇನ್ನೂ ಪೂರ್ತಿ ನಾನು ಇದನ್ನು ಕೃತಿಯನ್ನು ನೋಡಿಲ್ಲ, ಸುಮ್ಮನೆ ತೆಗೆದ್ನಿ. ಸುಮ್ಮನೆ ತೆಗೆದಾಗ ಆವಾಗಿನ ಮಂದಿ ಇವಾಗಿನ ಮಂದಿಯ ಬಗ್ಗೆ ಒಂದು ಸಿದ್ದು ಅವರು ಹಾಡ ಬರೆದಿದ್ದಾರೆ. ನನಗೆ ಟಕಕ್ಕನ ಏನು ನೆನಪಾಗಿರ್ಬೇಕಂತಂದ್ರೆ ಸಮಗ್ರ ಜಗತ್ತಿನ ಮಂದಿ ಎಲ್ಲೆಲ್ಲಿ ಹೊಂಟಾರೋ ಅನ್ನೋದ್ರ ಬಗ್ಗೆ ನನಗೆ ನಂದು ನೆನಪಾತು. ನಾ ಏನೋ ಲೆಕ್ಕ ಹಾಕೀನಿ. ಆ ಲೆಕ್ಕ ಇವತ್ತು ಹ್ಞೂ ಅನ್ನಂಗಿಲ್ಲ. ಅದು ಇವತ್ತಿನ ಲೆಕ್ಕನೇ ಬೇರೆ. ಆ ಉದ್ದೇಶದಿಂದ ಆ ಎಷ್ಟು ಚಂದಿತ ಆವಾಗ ಅದರೊಳಗಿರ್ತಕ್ಕಂಥ ಆವತ್ತಿನ ಮಂದಿ ಇವತ್ತಿನ ಮಂದಿ ಬಗ್ಗೆ ಬರೆದಿರ್ತಕ್ಕಂಥ ಹಾಡುಗಳ ಕಣ್ಣಿಗೆ ಪಟಕ್ಕಂದು ಬಿತ್ತು. ಅದು ಆನಂತರ ಆ ಹಾಡು ಅದ್ರ ಬಗ್ಗೆ ನಾನು ಹೇಳ್ತೇನೆ ನಿಮಗೆ. ಇನ್ನೊಂದು ಚಿಕ್ಕದಾಗಿರ್ತಕ್ಕಂಥ ಒಂದು ಕಳಕಳಿಯ ವಿನಂತಿ ಏನಪ್ಪ ಅಂತಂದರೆ, ಸಿದ್ದು ಅವರನ್ನು ಹೊಗಳುವಾಗ, ಸಿದ್ದು ಅವರ ಕೃತಿಯನ್ನು ಹೊಗಳುವಾಗ, ಸಿದ್ದು ಅವರ ಹಾಡನ್ನು ಹೇಳುವಾಗ ಇಂಥವ್ರು ಹಾಡಿದರು ಅಂಥವ್ರು ಹಾಡಿದರು ಅದಕ್ಕೆ ಮೆರಗು ಬತ್ತು ಅಂತ ಏನಾದ್ರು ತಿಳ್ಕೊಂಡಿದ್ರೆ ನಮ್ಮ ಪ್ರಾಣಿಗೂ ಸುಳ್ರಿ. ಕಾರಣ ಏನಂತಂದರೆ ಐಶ್ವರ್ಯ ಹುಡುಗಿ ಇವತ್ತು ವೇದಿಕೆ ಮೇಲೆ ಹಾಡಿರ್ತಕ್ಕಂಥ ಆ ಮಗುವಿನ ಧ್ವನಿ ನೀವು ನಂಬ್ರಿ, ಬೇಕಾದ್ರೆ ಬಿಡ್ರಿ. ಇವತ್ತಿನ ಸಿನಿಮಾ ಧ್ವನಿಯನ್ನು ಏನು ಕೇಳ್ತಾರಲ್ಲ ಅದರ ಆಪತ್ತು ಅದು. ಯಾಕಂತಂದ್ರೆ ನಾವು ಒಳಗಿರೋ ಮನುಷ್ಯ, ನೀವು ಹೊರಗಿರೋರು, ಅದ್ರ ಒಳಗೆ ಏನು ನಡೆದೈತೆ ಅನ್ನೋದು ನನಗೆಲ್ಲ ಗೊತ್ತಾಗತ್ತೆ. ಹೀಗಾಗಿ ದಯವಿಟ್ಟು ನಿಮ್ಮವರನ್ನು ನೀವು ಮೊದಲು ಪುರಸ್ಕಾರ ಮಾಡೋದು ಕಲೀರಿ, ನಿಮ್ಮವರಿಗೆ ಚಾನ್ಸ್ ಕೊಡೋದು ಕಲೀರಿ. ಹೊರಗಿನ ಮಂದಿ ಹಾಡು ಹಾಡ್ತಾರೆ, ಅವ್ರು ಹಾಡಿದ್ರು ಅಂತೇಳಿ ಆ ಹಾಡು ಎಂದು ಭಾರಿ ಫೇಮಸ್ ಆಯ್ತು, ಭಾರಿ ಮಾರಾಟ ತಪ್ಪು ತಿಳ್ಕೊಳ್ಳೋದು ತಪ್ಪು. ನೀವು ಏನೇ ಕೊಟ್ಟರು ಆ ಹಾಡಿನೊಳಗೆ ಶಕ್ತಿ ಇತ್ತಂದ್ರೆ, ಆ ಹಾಡಿನೊಳಗಿನ ಊರಿನ ರುಚಿ ಇತ್ತಂದ್ರೆ ನಮ್ಮ ಪ್ರಾಣಿಗೂ ಅದು ಗೆದ್ದಿದೆ. ಅದಕ್ಕೆ ಉದಾಹರಣೆ ನಾವೇ ರೀ, ಅದಕ್ಕೆ ಉದಾಹರಣೆ ಸಿದ್ದುನೇ. ಇವತ್ತು ಸಿದ್ದು ಅವರು ಕೊಟ್ಟಿರ್ತಕ್ಕಂಥ ಹಾಡುಗಳು ಬೇಕಾದಷ್ಟು ಕಿವಿಗೆ ಬಿದ್ದಾವೆ. ಸಾವಿರಾರು ಹಾಡುಗಳನ್ನ ಆತ್ಮೀಯರಾಗಿರ್ತಕ್ಕಂಥ ಶಬ್ಬೀರ್ ಡಂಗೆ ಅವರು, ಅವ್ರ ಜೊತೆ ಇನ್ನೂ ಇತರೆ ಕಲಾವಿದರು ಬೇಕಾದಷ್ಟು ಹಾಡಿದಿರಿ. ಹಾಡಿ ಅದನ್ನು ಕಿವಿಗೆ ತಲುಪಿಸಿದ್ದೀರಿ. ಅದರಲ್ಲಿ ಒಂದು ಇವತ್ತು ಬಸವಣ್ಣನ ಹಾಡಂತೂ ಭಾಳ ಸಂಕಟ ಮಾಡಿತ್ತು ನನಗೆ. ನಿಜವಾಗ್ಲೂ ಶಬ್ಬೀರ್ ಅವರು ಹೇಳಿದರು ಆ ಯತ್ನಾಳ್ ಅವ್ರ ಬಗ್ಗೆ. ಬರೀ ಯತ್ನಾಳ್ ಒಬ್ಬರೇ ಅಲ್ಲ ರೀ, ಸಮಗ್ರ ಕರ್ನಾಟಕದಲ್ಲಿ ಆ ಮನಸ್ಸುಗಳು ಎಲ್ಲೆಲ್ಲದಾವೋ ಎಲ್ಲರ ಕಣ್ಣಾಗೂ ನೀರು ಬರ್ತಾವೆ ರೀ. ಮನುಷ್ಯರ ಕಣ್ಣಾಗ ಅಷ್ಟೇ ನೀರು ಬರ್ತೈತಿ, ಅದು ದನದ ಕಣ್ಣಾಗ ನೀರು ಬರೋಂಗಿಲ್ಲ. ಹಾಗೆ ಇದನ್ನು ಸರಿಯಾಗಿ ಕೇಳಿದ್ರೆ ಎಲ್ಲರ ಕಣ್ಣಾಗೂ ನೀರು ಬರ್ತಾವೆ. ಆ ಉದ್ದೇಶದಿಂದ ಇಂಥ ಹಾಡುಗಳನ್ನ, ಇಂಥ ಕೃತಿಯನ್ನು, ಇಂಥ ಸಾಮಾಜಿಕ ಬದಲಾವಣೆಯ ಕೆಲಸಗಳನ್ನ ಮಾಡಿರ್ತಕ್ಕಂಥ ಸಿದ್ದು ಅವರಿಗೆ ನಮ್ಮ ಪ್ರಾಣಿಗೂ ನಾವು ಕೊಡೋದು ಏನೂ ಇಲ್ಲ ರೀ, ಏನೂ ಇಲ್ಲ. ಭಗವಂತನ ಕೊಟ್ಬಿಟ್ಟಾನು. ಏನೋ ಮಹಾರಾಜ ಅಂತಕ್ಕಂಥ ಒಂದು ದೊಡ್ಡ ಪ್ರಭಾವಳಿಯನ್ನು ಕೊಡೋದ್ರ ಜೊತೆಗೆ ಸಿದ್ದು ಅಂದರೆ ಏನೋ ಕೊಡೋದಿಲ್ಲರಿ, ಎಲ್ಲ ಸಿದ್ಧ ಐತೆ ಅಂತ ಅದರ ಅರ್ಥ. ಏನೋ ಹೊಸದಾಗಿ ಏನು ಮಾಡೋದಿಲ್ಲ. ಅಂಥ ಒಂದು ಹೆಸರನ್ನು, ಅಂಥ ಒಂದು ಪ್ರಭಾವಳಿಯನ್ನು ಭಗವಂತ ಕೊಟ್ಟಿರುವಾಗ ನಾವಿನ್ನು ಹೊಗಳೋದು ಏನೂ ಇಲ್ಲ ರೀ. ದೇವರ ಅದನ್ನು ಸೃಷ್ಟಿ ಮಾಡಿರ್ತಾನೆ, ಭಗವಂತನ ಅದನ್ನು ಸೃಷ್ಟಿ. ಇನ್ನೂ ಗುರುರಾಜ್ ಹೊಸಕೋಟೆ ಅಂತ ಹೇಳಿ ಈ ಹೊಸಕೋಟೆ ಅಂತಕ್ಕಂಥದ್ದನ್ನು ಎಂದೂ ಅದು ಹಳೆ ಕೋಟೆ ಆಗೋದಿಲ್ಲ. ಹೊಸ ಕೋಟೆ ಅದು ಹೋಗಿ ಹಳೆ ಕೋಟೆ ಬಂತಪ್ಪ ಅಂತ ಗುರುರಾಜ್ ನಂಬುದಕ್ಕಾಗಲಿ ಸತ್ತು ಹೋಗಲಿ ನನಗೆ ಗುರುರಾಜ್ ಹೊಸಕೋಟೆ. ಹಾಗೆ ಮಹಾರಾಜ
ಸಿದ್ದು ಹಳ್ಳೂರು ಅಂತಕ್ಕಂಥದ್ದು ಅಳಕಲಾರದ ಹೆಸರು. ಆ ಹೆಸರಿಗೆ ಭಗವಂತ ಒಂದಿಷ್ಟು ತಾಕತ್ತು ಕೊಡಲಿ, ಒಂದಿಷ್ಟು ಶಕ್ತಿಯನ್ನು ಕೊಡಲಿ, ಇನ್ನಷ್ಟು ಪರಿಪೂರ್ಣವಾಗಿರ್ತಕ್ಕಂಥ, ಇನ್ನಷ್ಟು ಆದಷ್ಟು ಜನರ ಹತ್ತಿರ ಹೋಗಿ ಜನರನ್ನು ತಿದ್ದತಕ್ಕಂಥ ಕೃತಿಗಳು ಬರಲಿ ಅಂತಕ್ಕಂಥ ನಾ ಆಶೀರ್ವಾದ ಮಾಡಲ್ಲ, ಅವರಿಗೆ ವಿನಂತಿಯನ್ನು ಮಾಡ್ಬೋದೇನೆ. ಹಾಗೆ ಸಿದ್ದು ಅವರು ಆ ಹೊಗಳಿ ಅನ್ನೋ ವರ್ಣ ಸೂಲಕ್ಕೇರಿಸಿದರೆ ನಮ್ಮ ಪ್ರಾಣಿಗೂ ನಾ ಗುರುಸ್ಥಾನದಲ್ಲಿ ನಿಲ್ಲಕ್ಕೆ ತಯಾರಿಲ್ಲ ಅವ್ರಿಗೆ. ಯಾಕಂತಂದರೆ ಅವರು ನೋಡಿದ್ದಾರೆ. ನನಗೆ ನೆನಪಾಗೋದು ದ್ರೋಣ ಏಕಲವ್ಯ ನೆನಪಾಗ್ತದೆ. ದ್ರೋಣಾಚಾರ್ಯನ ಏಕಲವ್ಯ ಗುರು ಅಂತ ಮನಸ್ಸಿನೊಳಗೆ ಇಟ್ಕೊಳ್ಳೋದ್ರಿಂದ ಆ ಎಲ್ಲ ವಿದ್ಯೆಗಳನ್ನು ಸಂಪೂರ್ಣವಾಗಿ ಕಲಿತಿರ್ತಕ್ಕಂಥ ಒಬ್ಬ ಮೇಧಾವಿ, ಒಬ್ಬ ಪುರುಷ. ಅಂಥ ಕೆಲಸವನ್ನು ಆತ್ಮೀಯರಾಗಿರ್ತಕ್ಕಂಥ ಸಿದ್ದು ಹಳ್ಳೂರವರು ಮಾಡಿದ್ದಾರೆ. ಅದನ್ನೇನು ಹೇಳಬೇಕಾಗಿಲ್ಲ, ಅದಕ್ಕೇನು ಸರ್ಟಿಫಿಕೇಟನ್ನು ಕೊಡಬೇಕಾಗಿಲ್ಲ. ಅದನ್ನು ಆತ್ಮೀಯರಾಗಿರ್ತಕ್ಕಂಥ ಸಿದ್ದು ಅವರು ಶಾಬೀತ್ ಮಾಡ್ಯಾರ. ಅದನ್ನು ಕೊಟ್ಟ ನಾ ಏನು ಅನ್ನೋದನ್ನು ತೋರಿಸ್ಕೊಂಡ. ಹೀಗಾಗಿ ನಾನು ಅದಕ್ಕೆ ಯಾಕೆ ಅವ್ರಿಗೆ ಮತ್ತೆ ಧನ್ಯವಾದಗಳನ್ನ ಹೇಳ್ತೀನಿ ಅಂದರೆ, ನನ್ನನ್ನು ಗುರು ಅಂತ ಹೇಳಿ ನೀವೇನು ಸ್ವೀಕಾರ ಮಾಡಿದ್ದೀರಿ, ನಿಮಗೆ ಮತ್ತೊಮ್ಮೆ ಅನಂತ ಧನ್ಯವಾದಗಳು. ಚೂರು ಸಾಮಾಜಿಕ ಕಳಕಳಿ ಕಡೆ ಬರ್ತದೆ. ಒಳ್ಳೆಯದನ್ನು ಮಾಡೋದು ನಮ್ಮ ಪ್ರಾಣಿಗೂ ಈಗ ಸರಿ ಅಲ್ಲ ಅಂಥೇಳಿ ಅವರೇ ಮುನ್ನುಡಿಯೊಳಗೆ ಏನೋ ಬರ್ಕೊಂಡ. ಯಾಕಂದರೆ ಮನುಷ್ಯ ನಾವು ಸುಳ್ಳು ಅಥವಾ ಇನ್ನೇನೋ ಮೋಸ ಅದನ್ನು ಮಾಡೇ ಬದುಕ್ತಕ್ಕಂಥ ಕಾಲ ಇದು. ಸುಳ್ಳೇನು ಅದರಲ್ಲಿ ಈ ಪರಿಚಯದೊಳಗೆ ಬರ್ಕೊಂಡಿದ್ದಾರೆ, ಎಂಟ್ರಿಯೊಳಗೆ ಆಯ್ತದೆ. ಅಂಥದ್ರಲ್ಲಿ ಆ ಒಂದು ಕಾಲ ಐತಿ. ಹೌದು, ಅಂಥದ್ದಗ ವಂಚನೆ ಮಾಡಿ ಬದುಕದೇ ಇದ್ರೆ ಆಗಾಗಿಲ್ಲ. ಹಾಗೆ ಅದು ವಂಚನೆ ದಗ ಎದಕ್ಕೆ ಮಾಡ್ತೀರಿ ನೀವು? ರೊಕ್ಕ ಅದಕ್ಕೆ ನಾವು ಕಿಮ್ಮತ್ತು ಕೊಡ್ತೀವಿ ಅಂತ ಹೇಳಿ ಅದನ್ನು ಮಾಡೋದೈತದು. ರೊಕ್ಕ ಗಳಿಸೋಕೆ ಪ್ರಯತ್ನ ಮಾಡ್ತೀವಿ. ಅದನ್ನು ಕೆಲವು ದಿವಸಗಳಿಂದ ಯಾವುದೋ ಒಂದು ಹಾಡ ಇನ್ನೂ ಪ್ರಕಟ ಆಗಿಲ್ಲ. ಅದು ನಮ್ಮ ಆನಂದದು ಹಾಡು ಥರ ಕಾಣ್ತದೆ, ನನಗೆ ಗೊತ್ತಿಲ್ಲ. ಆ ಒಂದು ಹಾಡನ್ನು ಹೇಳಿ. ಯಾಕಂದ್ರೆ ನಾನು ನಮ್ಮ ಪ್ರಾಣಿಗೂ ಮಾತುಗಾರ ಅಲ್ಲ, ನಾ ಭಾಷಣಕಾರ ಅಲ್ಲ, ಒಬ್ಬ ಹಾಡುಗಾರ. ಹಾಡನ್ನು ನಾ ಹಾಡಂಗಿಲ್ಲರಿ, ಹಾಡನ್ನು ಹೇಳ್ತೇನೆ. ಹಾಡನ್ನು ಹಾಡಿದ್ರೆ ಆ ಓ ಅಂತ ಹೇಳ್ತಾರೆ. ಅದು ಆ ಹಾಡಿಗೆ ಪೆಟ್ಟು ಬೀಳ್ತೈತಿ, ಏಟು ಬೀಳ್ತೈತಿ. ಹಾಡನ್ನು ಸೀದಾ ಹಾಡನ್ನು ಎದಿಗೆ ಹೋಗೋಂಗೆ ಹೇಳಿಬಿಟ್ರೆ ಹಾಡಾಗಿಬಿಡ್ತೈತಿ. ಹೀಗಾಗಿ ನಾ ಅದನ್ನು ಅನುಸರಿಸ್ತಕ್ಕಂಥ ವ್ಯಕ್ತಿ. ಇವತ್ತು ಆ ಸಮಾಜದಲ್ಲಿ ಆ ದುಡ್ಡಿಗೆ ಬೆಲೆ ಕೊಟ್ಟಿರ್ತಕ್ಕಂಥ ನಾವು ಅವನ್ನೇ ಹೆಚ್ಚು ಮೆರೆಸ್ತೀವಿ ರೀ. ಸಾಹುಕಾರ ಇದ್ದವನ್ನ ಹೆಚ್ಚು ಮೆರೆಸ್ತೀವಿ, ಭಾಳ ರೊಕ್ಕ ಇದ್ದವನ್ನ ಚೇರ್ ಕೊಟ್ಟು ಕುಂಡಿಸ್ತೀವಿ, ಭಾಳ ರೊಕ್ಕ ಇದ್ದವನ್ನ ಮಿನಿಸ್ಟರ್ನ ಮಾಡ್ತೀವಿ, ಭಾಳ ರೊಕ್ಕ ಇದ್ದವನ್ನ ಊರಾನ ಹಿರಿಯನ್ ಮಾಡ್ತೀವಿ. ಅದಕ್ಕೆ ಕಾರಣ ರೊಕ್ಕನೇ. ಹೀಗಾಗಿ ಮನುಷ್ಯ ಏನು ಮಾಡ್ತೈತೆ ಅಂದ್ರೆ ರೊಕ್ಕ ಗಳಿಸಾಕ ಓಡಾಡ್ತೈತಿ. ರೊಕ್ಕ ಗಳಿಸೋದು ಹಣೆ ಬಾರ ಸೀಟಿ ವ್ಯವಹರಿಸಿ ನಮ್ಮ ಪ್ರಾಣಿಗೂ ರೊಕ್ಕ ಬರೋಂಗಿಲ್ಲ. ಅದು ರೊಕ್ಕ ಸಿಕ್ಕಾಪಟ್ಟೆ ಗುಡ್ಡೆ ಹಾಕಬೇಕಾದ್ರೆ ಯಾವಂದರೆ ತಲೆ ಓಡಿಸ್ಬೇಕಾಕತಿ, ಯಾವನ ಕಿಸೆ ಕರೆ ಖಾತ್ರಿ ಹಾಕಬೇಕಾಕತಿ, ಯಾರನ್ನಾರ ಬಜಾಯಿಸ್ಬೇಕಾಕತಿ. ಹೀಗಾಗಿ ಆ ರೊಕ್ಕ ಕೂಡ್ತೈತೆ ಹೊರತಾಗಿ ಮತ್ತು ದುಡಿಮೆಯಿಂದ ಕೂಡಂಗಿಲ್ಲ ಅಂತಕ್ಕಂಥ ಒಂದಿಷ್ಟು ಭಾವನೆಯನ್ನು ವ್ಯಕ್ತ ಮಾಡ್ತಕ್ಕಂಥ ಒಂದು ಹಾಡನ್ನು ನಿಮ್ಗೆ ಹೇಳ್ತೇನೆ. ಯಾರ ಏನೋ ಮಾಡಲಿ, ಒಳ್ಳೇದು ಮಾಡಲಿ ಕೆಟ್ಟದ್ದು ಮಾಡಲಿ, ದೇವ್ರತೆಗೆ ಹೋಗ್ತಾರ. ತುಡುಗನು ದೇವ್ರತೆಗೆ ಹೋಗ್ತಾನ, ನಮಸ್ಕಾರ ಮಾಡ್ತಾನೆ. ಯಪ್ಪ ಅದನ್ನು ಆ ಮನೆ ದೊರಡಿ ಮಾಡ್ಬೇಕಂದನಿ, ಅದನ್ನು ಸಕ್ಸಸ್ ಮಾಡು, ನಿನಗಷ್ಟೇ ಏನಾರೇ ಕೊಡ್ತಾನೆ. ಹಾಗೆ ಇವತ್ತಿನ ಈ ಹಾಡಿನಲ್ಲಿ ಬರ್ತಕ್ಕಂಥ ನಾಯಕ ಏನು ಕೇಳ್ತಾನಂದ್ರೆ, ಯಪ್ಪ ನನಗೊಂದು ₹1,00,00,000 ಕೊಡು, ನಿನಗೊಂದು ತೆಂಗಿನಕಾಯಿ ಬಡಿಸ್ತಾನೆ. ಅವ ₹1,00,00,000 ಕೊಡಬೇಕು, ಇವು ಒಂದು ತೆಂಗಿನಕಾಯಿ ಬಡಿಸ್ಬೇಕು. ಇಂಥ ಕಾಲದಲ್ಲಿ ಅಂದರೆ ಇದರಲ್ಲೂ ಕೂಡ ಅವ ಉಳಿಸಾಕ ಪ್ರಯತ್ನ ಮಾಡ್ತಾನೆ. ತೆಂಗಿನಕಾಯಿ ರೊಕ್ಕ ಕೊಡ್ತೀರಿ ನೀವು, ಅದಕ್ಕಿಂತ ಹೆಚ್ಚಿನ ಕೊಟ್ರೆ ರೊಕ್ಕ ಯಾರು ಕೊಡೋರು? ಅದಕ್ಕೆ ಆ ತೆಂಗಿನಕಾಯಿ ಇರಲಿ, ಅದು ಹೊಡೆದಂತ ತೊಗೊಳ್ಳೋ ಯಾವುದರಲ್ಲಿ ಸಾಣದ ತಂದು ಕೊಡ್ರೈತ ನಾವು. ಅಂಥದ್ದು ಯುಗದಲ್ಲಿ ಈ ದೇವರಿಗೆ ಹೋಗಿರ್ತಕ್ಕಂಥ ವ್ಯಕ್ತಿ ತಂದು ಏನು ಅನ್ಕೊಂಡಿದ್ದು ಅದು ಸಾಧನೆ ಆದಾಗ
ಈ ಹರಕೆ ತೀರಿಸೋದೈತೆ ನಾವು ಭಗವಂತ ನಮಗೆಲ್ಲ ಕೊಟ್ಟಪ್ಪ ಅದನ್ನ ಹರಕೆ ತೀರ್ಸಾಕ್ ಹೊಂಟದೆ ಅಂತ ಹೇಳಿ ಹರಕೆ ತೀರಿಸ್ತಕ್ಕಂಥ ವ್ಯಕ್ತಿ ತನ್ನ ಮನದಾಳವನ್ನು ಹೇಳ್ತಾನೆ. ಅದೇನು ಹೇಳ್ತಾನೋ ಅನ್ನೋದನ್ನು ಈ ಒಂದು ಹಾಡಿನ ಮುಖಾಂತರ ನಿಮಗೆ ಹೇಳಿಬಿಡ್ತೇನೆ ನಾನು. ಯಾಕಂದರೆ ಟೈಮು ಭಾಳ ಆಗೈತಿ. ಅತಿ ನಿಮ್ಮನ್ನು ಕಾಯಿಸೋದು, ಅತಿ ನಿಮ್ಮನ್ನು ಪರೀಕ್ಷೆ ಮಾಡೋದು ಒಳ್ಳೆಯದಲ್ಲ ಅಂಥೇಳಿ ಈ ಒಂದು ಹಾಡಿನ ಮೂಲಕ ನಾನು ನನ್ನ ಕರ್ತವ್ಯ ಮುಕ್ತಾಯ ಮಾಡ್ತೇನೆ. ದೇವರಿಗೆ ಮಾಡಿಸಿ ಬಂಗಾರ ಕಿರೀಟ, ಹೊಂಟು ಹೋಗಿ ಬರ್ತೀವ್ರಿ ಕೊಟ್ಟ, ಹಾಕಿಸ್ತೇವ್ರಿ ಬಂದೂರಿಗೆ ಊಟ, ಇಟಾರ ದೊರಿಯಂತ ಪುಣ್ಯದ ಗಂಟ, ಶ್ರೀ ಕ್ಷೇತ್ರ ಮಾಡಾಕ್ ಹೊಂಟೇವ್ರಿ ಕೇಳ್ರಿ ದೈವ ನಮ್ಮ ಕೆಲಸ ಕೈಗೂಡಿ ಬಿಟ್ಟಾವ್ರಿ. ಶ್ರೀ ಕ್ಷೇತ್ರ ಮಾಡಾಕ್ ಹೊಂಟೇವ್ರಿ ಕೇಳ್ರಿ ದೈವ ನಮ್ಮ ಕೆಲಸ ಕೈಗೂಡಿ ಬಿಟ್ಟಾವ್ರಿ. ಮೊದಲಿದ್ದೇವು ಬಾಡಿಗೆ ಮನಿಯಾಗ, ಸ್ವಂತದ್ದಂತೂ ಇಂಚ ಜಾಗ ಇರಲಿಲ್ರಿ ನಮಗ. ಮೊದಲಿದ್ದೇವು ಬಾಡಿಗೆ ಮನಿಯಾಗ, ಸ್ವಂತದ್ದಂತೂ ಇಂಚ ಜಾಗ ಇರಲಿಲ್ರಿ ನಮಗ. ಹೊಟ್ಟಿ ಕಾಗದ ಪತ್ರ ಮಾಡಿಸಿ ಬೆರಕಿ ವಕೀಲನೊಬ್ಬನ ನೇಮಿಸಿ, ಬಾಡಿಗೆ ಕೊಟ್ಟವನ ಕಾಡಿಸಿ ಪೀಡಿಸಿ, ಮಾಲಕರಾದೇವ ಮನೆಲ ಪಟಾಸಿ, ಶ್ರೀ ಕ್ಷೇತ್ರ ಮಾಡಾಕ್ ಹೊಂಟೇವ್ರಿ ಕೇಳ್ರಿ ದೈವ ನಮ್ಮ ಕೆಲಸ ಕೈಗೂಡಿ ಬಿಟ್ಟಾವ್ರಿ. 50 ವರ್ಷದ ಸಾರ ಹೊಲದಾಗ ಜೀತ ಇದ್ದ ನಮ್ಮ ಅಜ್ಜ ಬಡತಾನ ದಿನದಾಗ, 50 ವರ್ಷದ ಸಾರ ಹೊಲದಾಗ ಜೀತ ಇದ್ದ ನಮ್ಮ ಅಜ್ಜ ಬಡತಾನ ದಿನದಾಗ, ಉಳುವಂಗ ಭೂಮಿ ಹಕ್ಕ ಸರ್ಕಾರಂದ ಘೋಷಿಸಿದಕ್ಕ, ಅಜ್ಜನ ಸಿಕ್ಕರ್ನ ವಿರುದ್ಧಕ್ಕ ಹಕ್ಕದಾರ ದೇವ ಆ ಇಡೀ ಹೊಲಕ್ಕ. ಶ್ರೀ ಕ್ಷೇತ್ರ ಮಾಡಾಕ್ ಹೊಂಟೇವ್ರಿ ಕೇಳ್ರಿ ದೈವ ನಮ್ಮ ಕೆಲಸ ಕೈಗೂಡಿ ಬಿಟ್ಟಾವ್ರಿ. 10 ಲಕ್ಷ ವರದಕ್ಷಿಣ ಕೊಟ್ಟ ಬಂದಿರಿ ಸೊಸಿನ ಕೊಂದಿವಪ್ಪ ತಾಂತ ಇನ್ನಷ್ಟ. 10 ಲಕ್ಷ ವರದಕ್ಷಿಣ ಕೊಟ್ಟ ಬಂದಿರಿ ಸೊಸಿನ ಕೊಂದಿವಪ್ಪ ತಾಂತ ಇನ್ನಷ್ಟ. ಬೀಗರು ಹಾಕಿದ್ರಿ ಡೌರಿ ಕೇಸ, 3 ಸಾತ ಇರಲಿಲ್ಲ ಸೊಗಸ, ಮೊನ್ನೆ ಕೇಸ ಆತ ಕುಲಾಸ, ಜಜ್ಮೆಂಟ್ ಆತ ಸುಸೈಡ್ ಅಂತ ಪಾಸ. ಶ್ರೀ ಕ್ಷೇತ್ರ ಮಾಡಾಕ್ ಹೊಂಟೇವ್ರಿ ಕೇಳ್ರಿ ದೈವ ನಮ್ಮ ಕೆಲಸ ಕೈಗೂಡಿ ಬಿಟ್ಟಾವ್ರಿ. ಬಡ್ಡಿ ಚಕ್ರ ಬಡ್ಡಿ ಹಾಕಿ ಧಮಕಿ ಬಿಗದ ಸೌಕಾರಾದೆವು 3 ಬಿಟ್ಟಾಕಿ. ಬಡ್ಡಿ ಚಕ್ರ ಬಡ್ಡಿ ಹಾಕಿ ಧಮಕಿ ಬಿಗದ ಸೌಕಾರಾದೆವು 3 ಬಿಟ್ಟಾಕಿ. ಪಾರ್ಟಿ ಪಕ್ಷ ಕರೆದು ನಮ್ಮನ್ನ ಮಾಡ್ಕೊಂಡ್ರಪ್ಪ ಮೆಂಬರನ್ನ, ಸಿಗಾ ಖತ್ರಿಯಾಗ ಮಾನಪಾನ ಕಿಸ್ಯಾಗ ಕುಂತವು ಕಾಯ್ದೆ ಕಾನೂನ. ಶ್ರೀ ಕ್ಷೇತ್ರ ಮಾಡಾಕ್ ಹೊಂಟೇವ್ರಿ ಕೇಳ್ರಿ ದೈವ ನಮ್ಮ ಕೆಲಸ ಕೈಗೂಡಿ ಬಿಟ್ಟಾವ್ರಿ. ದರಿದ್ರ ಸೂಳೆ ಮಕ್ಕಳಂತ ಬೈದವರು ಇತ್ತಿತ್ತಲಾಗಿ ದೇವರನ್ನ ಕಂಡಂಗ ನಮ್ಮನ್ನ ಕಾಣ್ತಾರು. ದರಿದ್ರ ಬೋಳಿ ಮಕ್ಕಳಂತ ಬೈದವರು ಇತ್ತಿತ್ತಲಾಗಿ ದೇವರನ್ನ ಕಂಡಂಗ ನಮ್ಮನ್ನ ಕಾಣ್ತಾರು. ಮಾಡ್ಸಿಲ್ರಿ ನಾವೇನ ಮಾಟ, ಮಂದಿ ಇಲ್ರಿ ಮಳ್ಳಾಡ ಮುಟ್ಟ, ಇದ್ರಾಗಿಲ್ರಿ ಯಾವ ಒಳಗುಟ್ಟ, ನಮ್ಮಣ್ಣಾಗ ಸಿಕ್ಕತಿ ಎಮ್ಮೆಲ್ಲೆ ತಿಕಿಟ. ಶ್ರೀ ಕ್ಷೇತ್ರ ಮಾಡಾಕ್ ಹೊಂಟೇವ್ರಿ ಕೇಳ್ರಿ ದೈವ ನಮ್ಮ ಕೆಲಸ ಕೈಗೂಡಿ ಬಿಟ್ಟಾವ್ರಿ. ನಮ್ಮ ಕೆಲಸ ಕೈಗೂಡಿ ಬಿಟ್ಟಾವ್ರಿ. ಶ್ರೀಮಂತರ ಮಾರಮಣ ಗೋವಿಂದ ಗೋವಿಂದ ಹೇಳ್ಕೊಳ್ಳೋದೆಲ್ಲವಾರಿ ನಾಲ್ಕು ನಮ್ಮ ಪಾರ್ವತಿ ಪದೇ ರಾಮಾವೆ ಒಳಾ ಪುಂಡಲೀಕವೇ. ನಾನೇ ಇಷ್ಟೆಲ್ಲ ಯಾಕಂದ್ರೆ ಸುತ್ತುಂದೂರಿಗೆ ಅಡ್ಡಾಡಕತ್ತೆ ನೀವು ಕ್ಷೇತ್ರಗಳ ಅಡ್ಡಾಡೋದ್ರಿಂದ ಇಲ್ಲಿಗೆ ಬಂದೀವಿ ನೋಡ್ರಿ ನಾವು. ಹೀಗಾಗಿ ದಯವಿಟ್ಟು ಕಳಕಳಿಯ ವಿನಂತಿ ಏನಂತಂದ್ರೆ, ಮೊದಲನೇದಾಗಿ ನಮಗೆ ಯಾರು ಅನ್ನ ಹಾಕ್ತಾರೋ, ನಮಗೆ ಯಾರು ಬುದ್ಧಿ ಕೊಡ್ತಾರೋ, ನಮಗೆ ಯಾರು ದಾರಿ ತೋರಿಸ್ತಾರೋ ದಯವಿಟ್ಟು ಅವ್ರಿಗೆ ನಿಮಗೆ ಸಹಕಾರ ಮಾಡೋದಾದ್ರೆ ಮಾಡ್ರಿ, ಅಥವಾ ಅವ್ರು ತಮ್ಮ ಪಾಡಿಗೆ ನಾವು ಹೋಗಿರ್ತಾರಲ್ಲ ಅವ್ರನ್ನ ಹಿಡಿದು ಹೇಳಿ ಕೆಲಸ ಮಾತ್ರ ಮಾಡಬೇಡ್ರಿ. ಇವತ್ತು ಸಿದ್ದು ಅವರು
ನನ್ನನ್ನು ಕರೆಸಿ ಆದರಿಸಿ ಸತ್ಕರಿಸಿ ಒಂದು ಸುಂದರವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮದಲ್ಲಿ ನನಗೆ ಭಾಗವಹಿಸಲಿಕ್ಕೆ ಅನುಕೂಲ ಮಾಡಿಕೊಟ್ಟಿರ್ತಕ್ಕಂಥ ಸಿದ್ದು ಅವರಿಗೆ ಮತ್ತೊಮ್ಮೆ ನಾನು ಧನ್ಯವಾದ. ಇನ್ನೊಂದು, ಆಡದೆ ಮಾಡುವನು ರೂಢಿಯೊಳಗುತ್ತಮನು, ಆಡಿ ಮಾಡುವನು ಮಧ್ಯಮನು, ಅಧಮತ ನಾಡಿ ಮಾಡುವನು. ಆಡದೆ ಮಾಡವ ಭಾಳ ಉತ್ತಮ, ಆಡಿ ಮಾಡವ ಮಧ್ಯಮ. ನಾವು ಸ್ವಲ್ಪ ಮಧ್ಯಮದಾಗ ಹೋಗ್ತಾನೋ. ಇವತ್ತು ಎಷ್ಟು ಚಂದಿತ್ತ ಆವಾಗಂತಕ್ಕಂಥ ಹಾಡಿನೊಳಗೆ ಬರ್ತಕ್ಕಂಥ ಒಂದಿಷ್ಟು ನಾನು ಕಾರ್ಯಕ್ರಮಗಳು ನಡೆಸ್ತೇನೆ. ನನಗೆ 78 ವರ್ಷ, ಇನ್ನೇನು ಬಿದ್ದು ಹೋಗೋ ಟೈಮ್, ವಾರಂಟಿ ಗ್ಯಾರಂಟಿ ಮುಗಿದೈತೆ ಎಲ್ಲರಿಗೂ ಹೇಳಾಕೈತೆ ನಾನು. ಆದರೂ ಮಂದಿ ನಾನು ಬಿಡಂಗಿಲ್ಲ. ಸುಮಾರು ಸಮಗ್ರ ಕರ್ನಾಟಕದಲ್ಲಿ ನಾ ಇರೋ ತನಕ ನಡೀತಕ್ಕಂಥ ಕಾರ್ಯಕ್ರಮದಲ್ಲಿ ಇದರೊಳಗೆ ಬರ್ತಕ್ಕಂಥ ಇದರಲ್ಲಿರ್ತಕ್ಕಂಥ ಕಂಟೆಂಟನ್ನು ನನ್ನ ಕಾರ್ಯಕ್ರಮದಲ್ಲಿ ಬಳಸಿ ನಾನು ಸಿದ್ದು ಅವರಿಗೆ ಸಮಗ್ರ ಕರ್ನಾಟಕಕ್ಕೆ ಒಂದು ಕಾಣಿಕೆಯನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ಅನ್ನೋದನ್ನು ಮುಂದೆ ಜಾರಿಗೊಳಿಸಿ ಅದನ್ನು ವೈರಲ್ ಮಾಡಿ. ಅದೆಲ್ಲ ಬೇಡ, ವೈರಲ್ ಕೇಳಿ ಸುಮ್ಮನೆ ಕಿವ್ಯಾಗ ಕಿಶಾಕ್ ಇಟ್ಕೊಂಡ್ಬಿಡ್ತಾರೆ. ಅದು ವೈರಲ್ ಬೇಡ. ಎದರ ಏನು ಅನುಭವಿಸ್ತೀರಿ, ಏನು ಎದರ ನೀವು ಪ್ರತಿಕ್ರಿಯೆ ಕೊಡ್ತೀರಿ, ಅದು ನನಗೆ ಭಾಳ ಸಂತೋಷ ಆಕತಿ. ಅದನ್ನು ಮಗದೊಮ್ಮೆ ಸಿದ್ದು ಅವರಿಗೆ ಭಗವಂತ ಆಯುರಾರೋಗ್ಯ ಐಶ್ವರ್ಯ ಅಳಿಲಾರ್ದಂಥ ಒಳ್ಳೆಯ ಹೆಸರನ್ನು ಕೊಡೋದಲ್ಲೇ, ಏನು ಇರಲಿ ಬೇಕಾದ್ರೆ ಬಿಡಲಿ, ಜೀವನ ಪರ್ಯಂತ ನೆಮ್ಮದಿಯನ್ನು ಭಗವಂತ ಕೊಡಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ನಮಸ್ಕರಿಸುತ್ತಾ ನನ್ನ ಮಾತಿಗೆ ವಿರಾಮ ಮಾಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಮ್ಮ ಸಂಸ್ಥೆಯಲ್ಲಿ SSC/GD ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಗೆ ತರಬೇತಿ ಕೊಡಲಾಗುವುದು. ಪ್ರವೇಶ ಪ್ರಾರಂಭವಾಗಿದೆ. ಕರ್ನಾಟಕ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ತರಬೇತಿಗೆ ಪ್ರವೇಶ ಪ್ರಾರಂಭವಾಗಿವೆ. ಸಂಪರ್ಕಿಸಿ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರಬಯಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ SSC/GD, BSF, CRPF, ಅಸ್ಸಾಂ ರೈಫಲ್ಸ್, ITBP, CISF, SSB ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ. ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.